ಈ ತಿಂಗಳು ಯಾರಿಗೆ ಹಣದ ಮಳೆ ಎಂಬ ಶೀರ್ಷಿಕೆ ಕೇಳಿದ ಕ್ಷಣದಿಂದಲೇ ಎಲ್ಲರ ಮನದಲ್ಲೂ ಒಂದು ಕುತೂಹಲ, ಒಂದು ನಿರೀಕ್ಷೆ, ಒಂದು ಸಣ್ಣ ಉತ್ಸಾಹ ಮೂಡುತ್ತದೆ. ಜೀವನದಲ್ಲಿ ಹಣವೆಂಬುದು ಕೇವಲ ಕಾಗದದ ನೋಟುಗಳಷ್ಟೇ ಅಲ್ಲ, ಅದು ಪರಿಶ್ರಮದ ಫಲ, ಅದೃಷ್ಟದ ಆಶೀರ್ವಾದ, ಕಾಲದ ಅನುಗ್ರಹ ಮತ್ತು ಗ್ರಹಗಳ ಸಂಯೋಗದ ಪ್ರತಿಫಲವೂ ಆಗಿದೆ. ನಮ್ಮ ಜನ್ಮಕುಂಡಲಿಯಲ್ಲಿ ಇರುವ ಗ್ರಹಸ್ಥಿತಿಗಳು, ಪ್ರಸ್ತುತ ಸಂಚರಿಸುವ ಗ್ರಹಗಳ ಚಲನೆ, ನಕ್ಷತ್ರಗಳ ಬದಲಾವಣೆ ಮತ್ತು ದಶಾಭುಕ್ತಿಗಳ ಪರಿಣಾಮಗಳು ಸೇರಿ ನಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿಗೆ ಬಲ ನೀಡುತ್ತವೆ ಅಥವಾ ಸವಾಲುಗಳನ್ನು ಉಂಟುಮಾಡುತ್ತವೆ. ಈ ತಿಂಗಳಲ್ಲಿ ಯಾವ ಯಾವ ರಾಶಿಗಳಿಗೆ ಧನಲಾಭದ ಯೋಗಗಳು ಬಲವಾಗಿವೆ, ಯಾರಿಗೆ ಆದಾಯದ ಮಾರ್ಗಗಳು ವಿಸ್ತರಿಸುತ್ತವೆ, ಯಾರಿಗೆ ಹೂಡಿಕೆ ಫಲ ನೀಡುತ್ತದೆ, ಯಾರಿಗೆ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಸಿಗುತ್ತವೆ ಎಂಬುದನ್ನು ನಾವು ಪ್ರತಿ ರಾಶಿಯ ಆಧಾರದ ಮೇಲೆ ಸವಿಸ್ತಾರವಾಗಿ ನೋಡೋಣ. ಮೇಷ ರಾಶಿಯವರಿಗೆ ಈ ತಿಂಗಳು ಧನಭಾಗ್ಯದಲ್ಲಿ ಗಮನಾರ್ಹ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಕುಜನು ಬಲಿಷ್ಠ ಸ್ಥಾನದಲ್ಲಿ ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಚುರುಕುತನ ಹೆಚ್ಚುತ್ತದೆ. ನೀವು ಕೈಗೊಳ್ಳುವ ಹೊಸ ಯೋಜನೆಗಳು ನಿಧಾನವಾಗಿ ಆದಾಯದ ರೂಪ ಪಡೆಯಲು ಆರಂಭಿಸುತ್ತವೆ. ಹಳೆಯ ಬಾಕಿಗಳು ವಸೂಲಿಯಾಗುವ ಸಾಧ್ಯತೆ ಇದೆ. ಕುಟುಂಬದವರ ಸಹಕಾರದಿಂದ ಸಣ್ಣ ಹೂಡಿಕೆ ದೊಡ್ಡ ಲಾಭವಾಗಿ ಬೆಳೆಯುವ ಸೂಚನೆಗಳಿವೆ. ಉದ್ಯೋಗದಲ್ಲಿ ಇದ್ದವರಿಗೆ ಮೇಲಾಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಸಿಗುತ್ತದೆ. ಇದರಿಂದ ಸಂಬಳ ಹೆಚ್ಚಳ ಅಥವಾ ಬೋನಸ್ ದೊರೆಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಇದ್ದವರು ಹೊಸ ಗ್ರಾಹಕರನ್ನು ಪಡೆಯುತ್ತಾರೆ. ಆದರೆ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ, ಏಕೆಂದರೆ ಅಚಾನಕ್ ಖರ್ಚುಗಳು ಉಂಟಾಗಬಹುದು. ಆದರೂ ಒಟ್ಟಾರೆ ಧನಪ್ರವಾಹ ಸ್ಥಿರವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಶುಭ ಸೂಚನೆಗಳನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಅನುಕೂಲಕರ ಸಂಚಾರದಲ್ಲಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ಯೋಜಿತ ಕ್ರಮ ಕಾಣಿಸಿಕೊಳ್ಳುತ್ತದೆ. ಹೂಡಿಕೆ ಮಾಡಿದ ಹಣದಿಂದ ಲಾಭ ದೊರೆಯಬಹುದು. ಮನೆ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಸಾಧ್ಯ. ಕುಟುಂಬದ ಮೂಲಕ ಅಥವಾ ಪಾರಂಪರಿಕವಾಗಿ ಬಂದ ಆಸ್ತಿಯಿಂದ ಹಣದ ಲಾಭ ಕಾಣಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಬರುತ್ತವೆ, ಆದರೆ ಅದಕ್ಕೆ ತಕ್ಕ ಪ್ರತಿಫಲವೂ ಸಿಗುತ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಹೆಚ್ಚುತ್ತದೆ. ಈ ತಿಂಗಳು ವೃಷಭ ರಾಶಿಯವರು ಹಣಕಾಸಿನ ದೃಷ್ಟಿಯಿಂದ ಬಲಿಷ್ಠ ಸ್ಥಿತಿಯನ್ನು ಅನುಭವಿಸಬಹುದು. ಮಿಥುನ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಚುರುಕುತನ ಹೆಚ್ಚುತ್ತದೆ ಮತ್ತು ಹೊಸ ಆದಾಯ ಮಾರ್ಗಗಳನ್ನು ಹುಡುಕುವ ಪ್ರಯತ್ನ ಮಾಡುತ್ತೀರಿ. ಆದರೆ ಕೆಲವೊಮ್ಮೆ ತ್ವರಿತ ನಿರ್ಧಾರಗಳಿಂದ ಸಣ್ಣ ನಷ್ಟಗಳು ಸಂಭವಿಸಬಹುದು. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಯೋಚಿಸಿ ಕ್ರಮವಹಿಸುವುದು ಒಳಿತು. ಉದ್ಯೋಗದಲ್ಲಿ ಪದೋನ್ನತಿ ಸಾಧ್ಯತೆ ಇದ್ದರೂ ಸ್ಪರ್ಧೆ ಹೆಚ್ಚಿರುತ್ತದೆ. ಸ್ವಂತ ವ್ಯವಹಾರ ಮಾಡುವವರಿಗೆ ಜಾಹೀರಾತು ಮತ್ತು ಹೊಸ ಸಂಪರ್ಕಗಳಿಂದ ಲಾಭದ ಅವಕಾಶ ಸಿಗುತ್ತದೆ. ಈ ತಿಂಗಳು ಧೈರ್ಯದಿಂದ ಮತ್ತು ವಿವೇಕದಿಂದ ನಡೆದುಕೊಂಡರೆ ಹಣದ ಪ್ರವಾಹ ನಿಧಾನವಾಗಿ ಹೆಚ್ಚಾಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಚಂದ್ರನ ಪ್ರಭಾವದಿಂದ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಹಣಕಾಸಿನ ನಿರ್ಧಾರಗಳು ಬದಲಾಗಬಹುದು. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಖರ್ಚುಗಳಲ್ಲಿ ಏರಿಳಿತ ಕಾಣಿಸಬಹುದು. ಕುಟುಂಬದ ಕಲ್ಯಾಣಕ್ಕಾಗಿ ಕೆಲವು ದೊಡ್ಡ ಖರ್ಚುಗಳು ಸಂಭವಿಸಬಹುದು. ಆದರೆ ಅದೇ ಸಮಯದಲ್ಲಿ ಹೊಸ ಆದಾಯದ ಅವಕಾಶಗಳು ತೆರೆದುಕೊಳ್ಳುತ್ತವೆ. ವಿದೇಶ ಸಂಪರ್ಕಗಳಿಂದ ಹಣಕಾಸಿನ ಲಾಭ ಸಾಧ್ಯ. ವ್ಯವಹಾರದಲ್ಲಿ ಇದ್ದವರಿಗೆ ಹಳೆಯ ಗ್ರಾಹಕರಿಂದ ಪುನಃ ಆರ್ಡರ್ಗಳು ಸಿಗುತ್ತವೆ. ಉಳಿತಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಯೋಜನೆ ರೂಪಿಸಿದರೆ ಭವಿಷ್ಯದಲ್ಲಿ ಲಾಭವಾಗುತ್ತದೆ. ಸಿಂಹ ರಾಶಿಯವರಿಗೆ ಈ ತಿಂಗಳು ಧನಯೋಗಗಳು ಬಲವಾಗಿವೆ. ಸೂರ್ಯನ ಅನುಗ್ರಹದಿಂದ ಗೌರವ ಮತ್ತು ಸ್ಥಾನಮಾನ ಹೆಚ್ಚುತ್ತದೆ. ಇದರಿಂದ ಆರ್ಥಿಕ ಲಾಭಗಳಿಗೂ ದಾರಿ ತೆರೆದುಕೊಳ್ಳುತ್ತದೆ. ಉದ್ಯೋಗದಲ್ಲಿ ನೇತೃತ್ವದ ಅವಕಾಶಗಳು ಸಿಗುತ್ತವೆ ಮತ್ತು ಅದರೊಂದಿಗೆ ಸಂಬಳ ವೃದ್ಧಿಯ ಸೂಚನೆಗಳಿವೆ. ಸ್ವಂತ ವ್ಯವಹಾರದಲ್ಲಿ ಇದ್ದವರು ದೊಡ್ಡ ಒಪ್ಪಂದಗಳನ್ನು ಪಡೆಯಬಹುದು. ಹೂಡಿಕೆ ಮಾಡಿದ ಹಣದಿಂದ ಉತ್ತಮ ಪ್ರತಿಫಲ ದೊರೆಯಬಹುದು. ಆದರೆ ಅಹಂಕಾರದಿಂದ ಮಾಡಿದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಶಾಂತವಾಗಿ ಮತ್ತು ಯೋಜಿತವಾಗಿ ನಡೆದುಕೊಳ್ಳಬೇಕು. ಈ ತಿಂಗಳು ಸಿಂಹ ರಾಶಿಯವರು ಹಣದ ಮಳೆ ಅನುಭವಿಸುವ ಸಾಧ್ಯತೆ ಹೆಚ್ಚು. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲವಾಗಿದೆ. ಬುಧಗ್ರಹದ ಬಲದಿಂದ ಹಣಕಾಸಿನ ನಿರ್ವಹಣೆ ಉತ್ತಮವಾಗಿರುತ್ತದೆ. ನೀವು ಮಾಡಿಕೊಂಡಿರುವ ಯೋಜನೆಗಳು ನಿಧಾನವಾಗಿ ಲಾಭ ತರುತ್ತವೆ. ಉದ್ಯೋಗದಲ್ಲಿ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಸ್ವಂತ ವ್ಯವಹಾರದಲ್ಲಿ ಇದ್ದವರು ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಿಕೊಂಡರೆ ಲಾಭ ಹೆಚ್ಚಾಗುತ್ತದೆ. ಆರೋಗ್ಯದ ಮೇಲೆ ಖರ್ಚು ಮಾಡುವ ಸಾಧ್ಯತೆ ಇದ್ದರೂ ಅದು ಅಗತ್ಯವಾಗಿರುತ್ತದೆ. ಒಟ್ಟಾರೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ಉಳಿತಾಯ ಹೆಚ್ಚುತ್ತದೆ. ತುಲಾ ರಾಶಿಯವರಿಗೆ ಈ ತಿಂಗಳು ಶುಕ್ರನ ಪ್ರಭಾವದಿಂದ ಆರ್ಥಿಕವಾಗಿ ಶುಭಕರವಾಗಿರುತ್ತದೆ. ಹೊಸ ಸ್ನೇಹಗಳು ಮತ್ತು ಸಂಪರ್ಕಗಳಿಂದ ಹಣಕಾಸಿನ ಅವಕಾಶಗಳು ಸಿಗುತ್ತವೆ. ವ್ಯವಹಾರದಲ್ಲಿ ಸಹಭಾಗಿತ್ವ ಲಾಭಕರವಾಗಿರುತ್ತದೆ.
ಉದ್ಯೋಗದಲ್ಲಿರುವವರಿಗೆ ಬೋನಸ್ ಅಥವಾ ಪ್ರೋತ್ಸಾಹಧನ ದೊರೆಯಬಹುದು. ಹೂಡಿಕೆ ಮಾಡಿದ ಹಣದಿಂದ ನಿಧಾನವಾದರೂ ಸ್ಥಿರ ಲಾಭ ಸಿಗುತ್ತದೆ. ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ, ಒಟ್ಟಾರೆ ಹಣದ ಹರಿವು ಉತ್ತಮವಾಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಕುಜ ಮತ್ತು ಇತರ ಗ್ರಹಗಳ ಸ್ಥಿತಿಯಿಂದ ಹಣಕಾಸಿನ ವಿಚಾರದಲ್ಲಿ ಏರಿಳಿತ ಕಾಣಿಸಬಹುದು. ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗುತ್ತದೆ. ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ, ಉದ್ಯೋಗದಲ್ಲಿ ಒತ್ತಡ ಇದ್ದರೂ ಅದಕ್ಕೆ ತಕ್ಕ ಫಲ ಸಿಗುತ್ತದೆ. ವ್ಯವಹಾರದಲ್ಲಿ ಇದ್ದವರು ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡರೆ ಲಾಭವಾಗುತ್ತದೆ. ಉಳಿತಾಯವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು. ಧನು ರಾಶಿಯವರಿಗೆ ಈ ತಿಂಗಳು ಗುರುಗ್ರಹದ ಅನುಗ್ರಹದಿಂದ ಧನಯೋಗಗಳು ಬಲವಾಗಿವೆ. ವಿದ್ಯಾಭ್ಯಾಸ, ಸಲಹೆಗಾರಿಕೆ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷ ಲಾಭ. ಉದ್ಯೋಗದಲ್ಲಿ ಪದೋನ್ನತಿ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಲಾಭದಾಯಕ ಫಲ ಸಿಗಬಹುದು. ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಈ ತಿಂಗಳು ಧನು ರಾಶಿಯವರು ಹಣದ ಮಳೆಯ ಅನುಭವಕ್ಕೆ ಹತ್ತಿರವಾಗಿರುತ್ತಾರೆ. ಮಕರ ರಾಶಿಯವರಿಗೆ ಈ ತಿಂಗಳು ಶನಿ ಪ್ರಭಾವದಿಂದ ಶ್ರಮ ಹೆಚ್ಚು, ಆದರೆ ಫಲವೂ ಸಿಗುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ವ್ಯವಹಾರದಲ್ಲಿ ನಿಧಾನವಾದರೂ ಲಾಭದಾಯಕ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಉಳಿತಾಯದ ಅಭ್ಯಾಸ ಬಲವಾಗುತ್ತದೆ. ಭೂಮಿ ಅಥವಾ ಆಸ್ತಿ ವ್ಯವಹಾರದಲ್ಲಿ ಲಾಭ ಸಾಧ್ಯ. ಕುಂಭ ರಾಶಿಯವರಿಗೆ ಈ ತಿಂಗಳು ಹೊಸ ಆಲೋಚನೆಗಳಿಂದ ಆದಾಯ ಹೆಚ್ಚಿಸುವ ಅವಕಾಶ ಸಿಗುತ್ತದೆ. ಸ್ನೇಹಿತರ ಸಹಕಾರದಿಂದ ಲಾಭದಾಯಕ ಯೋಜನೆಗಳು ಸಾಧ್ಯ. ಉದ್ಯೋಗದಲ್ಲಿ ಸಣ್ಣ ಬದಲಾವಣೆಗಳು ಹಣಕಾಸಿನ ಲಾಭ ತರುತ್ತವೆ. ಹೂಡಿಕೆ ಮಾಡುವಾಗ ವಿವೇಕ ಅಗತ್ಯ, ಒಟ್ಟಾರೆ ಧನ ಪ್ರವಾಹ ಉತ್ತಮವಾಗಿರುತ್ತದೆ. ಮೀನ ರಾಶಿಯವರಿಗೆ ಈ ತಿಂಗಳು ಗುರು ಮತ್ತು ಇತರ ಗ್ರಹಗಳ ಅನುಗ್ರಹದಿಂದ ಆರ್ಥಿಕವಾಗಿ ಶುಭಕರ. ವಿದೇಶ ಸಂಪರ್ಕಗಳಿಂದ ಹಣದ ಲಾಭ ಸಾಧ್ಯ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಹೂಡಿಕೆಗಳು ಫಲ ನೀಡುತ್ತವೆ. ಕುಟುಂಬದ ಸಂತೋಷದಿಂದ ಮನಸ್ಸಿಗೆ ಶಾಂತಿ, ಅದರಿಂದ ಕೆಲಸದಲ್ಲಿ ಹೆಚ್ಚು ಗಮನ, ಅದರ ಫಲವಾಗಿ ಹಣಕಾಸಿನ ಬೆಳವಣಿಗೆ. ಈ ರೀತಿಯಾಗಿ ಈ ತಿಂಗಳಲ್ಲಿ ಕೆಲವು ರಾಶಿಗಳಿಗೆ ಸ್ಪಷ್ಟವಾದ ಹಣದ ಮಳೆ ಕಾಣಿಸಿಕೊಳ್ಳುತ್ತದೆ. ಕೆಲವು ರಾಶಿಗಳಿಗೆ ಶ್ರಮದ ಮೂಲಕ ನಿಧಾನವಾದ ಲಾಭ ದೊರೆಯುತ್ತದೆ. ಇನ್ನೂ ಕೆಲವು ರಾಶಿಗಳಿಗೆ ಯೋಜಿತ ಕ್ರಮದಿಂದ ಹಣಕಾಸಿನ ಸ್ಥಿರತೆ ಬರುತ್ತದೆ. ಗ್ರಹಗಳ ಚಲನೆ ಮತ್ತು ನಮ್ಮ ಪರಿಶ್ರಮ ಎರಡೂ ಸೇರಿ ಫಲ ನೀಡುತ್ತವೆ. ಆದ್ದರಿಂದ ಶ್ರದ್ಧೆ, ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಯಾವುದೇ ರಾಶಿಯವರಿಗೂ ಹಣದ ಮಳೆ ಅನುಭವಿಸಲು ಸಾಧ್ಯವಾಗುತ್ತದೆ.